Hello everyone, you are watching News Insights. Let's watch today's news updates. ರಮಣ ಬಹದ್ದೂರ್ ಅಂತ. ನಾನು ಹುಟ್ಟಿದ್ದು ಚಾಮರಾಜನಗರ. ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಮೈಸೂರಿನಲ್ಲಿ ಸೆಂಟ್ ಮೇರೀಸ್ ಕಾನ್ವೆಂಟ್, ಆಮೇಲೆ ಮಹಾರಾಣೀಸ್ ಕಾಲೇಜ್, ಹಾಗೆ ಮಾನ್ಸ್ ಗಂಗೋತ್ರಿಯಲ್ಲಿ ನನ್ನ ಮಾಸ್ಟರ್ ಡಿಗ್ರಿ ಮುಗಿಸಿದ್ದು. ಅದಾದಮೇಲೆ 1972ನಲ್ಲಿ 72ರಲ್ಲಿ KPSC ಇಂದ ಸೆಲೆಕ್ಟ್ ಆಗಿ ನಾನು ನನ್ನ ವೃತ್ತಿ ಜೀವನವನ್ನು ಲೆಕ್ಚರರ್ ಆಗಿ ಪ್ರಾರಂಭ ಮಾಡಿದೆ ಮಂಡ್ಯ ವಿಮೆನ್ಸ್ ಕಾಲೇಜಲ್ಲಿ. ಅಲ್ಲಿಂದ ಮೈಸೂರು, ಬೆಂಗಳೂರು, ಕಾರವಾರ, ಕೋಲಾರ, ಹೀಗೆ ಬೆಂಗಳೂರಿನಲ್ಲಿ 2 ಕಾಲೇಜು, ಹೀಗೆ 35 ವರ್ಷ ಸತತವಾಗಿ ಬೇರೆ ಬೇರೆ ಪ್ರಮೋಷನ್ಸ್ಗಳ ಜೊತೆಯಲ್ಲಿ ಈಗ ರೀಡರು, ಪ್ರೊಫೆಸರ್ ಆಗಿ ಕಡೆಯಲ್ಲಿ 35 ವರ್ಷದ ನಂತರ ನಾನು ಪ್ರೊಫೆಸರ್ ಆಗಿ ರಿಟೈರ್ ಆಗಿದೆ ಬೆಂಗಳೂರು ಮಹಾರಾಣೀಸ್ ಕಾಲೇಜಿಂದ. ಅದಾದ್ಮೇಲೆ ಏನು ಫ್ಯಾಮಿಲಿ, ಮಕ್ಕಳ ಮದುವೆ ಹಾಗೆ ಆಗಿ ಒಂದು 3-4 ವರ್ಷ ಯಾವುದೇ ಚಟುವಟಿಕೆಯಲ್ಲೂ ಭಾಗವಹಿಸಲಿಲ್ಲ. ನನ್ ಮೊದಲಿಂದಲೂ ಸಾಹಿತ್ಯದಲ್ಲಿ ಅಭಿರುಚಿ ಇದ್ರೂ ಸಹ ಅವಕಾಶ ದೊರಕಿರ್ಲಿಲ್ಲ. ಆ ಅವಕಾಶ ದೊರಕಿದ್ದು ನನಗೆ ಮೈಸೂರಿನ ಅನ್ವೇಷಣಾ ಟ್ರಸ್ಟ್ನಿಂದ. ಅವರು ಹೀಗೆ ಒಂದು ಅವಕಾಶವನ್ನು ನನಗೆ ಕೊಟ್ಟಾಗ ನನ್ನಲ್ಲಿದ್ದ ಮತ್ತೆ ಒಂದು ಸಾಹಿತ್ಯದ ಪ್ರವೃತ್ತಿ ಜಾಗೃತವಾಯಿತು ಅಂತ ಹೇಳಬಹುದು. ಅವಾಗಿಂದ ಅಲ್ಪ ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡಿದ್ದೆ. ಆದರೆ ನನ್ನ ಹೆಚ್ಚಿನ ಆಸಕ್ತಿ ಅಥವಾ ಒಂದು ಪೂರ್ಣ ಬರವಣಿಗೆ ಪ್ರಾರಂಭ ಮಾಡಿದ್ದು ಅಂತಂದ್ರೆ ಅನುವಾದದ ಕಾರ್ಯದಿಂದ. ಇಂಗ್ಲಿಷಿನ ಕೆಲವು ಆರ್ಟಿಕಲ್ಸ್ನ ಲೇಖನಗಳನ್ನ ತೆಗೆದುಕೊಂಡು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದರ ಮೊದಲ ಕೃತಿಯಾಗಿ ಇದು ಬದುಕು ಒಮ್ಮೆ ಮಾತ್ರ ಅನ್ನುವಂತಹ ಪುಸ್ತಕ ಈಗ 2 ತಿಂಗಳ ಹಿಂದೆ ಏಪ್ರಿಲ್ ಅಲ್ಲಿ ಮೈಸೂರಿನಲ್ಲಿ ರಿಲೀಸ್ ಆಯ್ತು. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು. ಇದರಲ್ಲಿ ಸಾಕಷ್ಟು ನಾನು ತಿಳಿದ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಸುಮಾರು ಜನ ಅದರ ಬಗ್ಗೆ ಅವರವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಜೊತೆಗೆ ಈಗಾಗಲೇ ಇನ್ನೂ 3-4 ಲೇಖನಗಳ ಸಂಗ್ರಹ ನನ್ನಲ್ಲಿ ರೆಡಿಯಾಗಿದೆ. ಸದ್ಯದಲ್ಲೇ ಇನ್ನೊಂದು 2-3 ತಿಂಗಳಿನಲ್ಲೇ ಮತ್ತೊಂದು 2 ಪುಸ್ತಕವನ್ನ ರಿಲೀಸ್ ಮಾಡಬೇಕು ಅಂತ ಆಸಕ್ತಿ ಇದೆ. ಅದಕ್ಕೆ ಅವಕಾಶನೂ ದೊರಕ್ತಾ ಇದೆ. ಇದೆಲ್ಲಕ್ಕೆ ಪೂರಕವಾಗಿ ನಮ್ಮ ಯಜಮಾನರು ಸಹಾಯ ಮಾಡ್ತಾರೆ. ಅವರು ಕೂಡ ನನ್ನ ಸಹ ಅನುವಾದಕರು, ನನ್ನ ಜೊತೆಯಲ್ಲಿಯೇ. ಅದಕ್ಕೆ ಈ ಪುಸ್ತಕ ಇಬ್ಬರ ಹೆಸರಿನಲ್ಲೂ ಆಗಿರುವಂತಹದ್ದು. ಯಾಕೆಂದ್ರೆ ಇಬ್ಬರು ಕೂಡಿ ಮಾಡಿರುವಂತಹ, ಅನುವಾದ ಮಾಡಿರುವಂತಹ ಪುಸ್ತಕ ಇದು. ಇದನ್ನ ಗುರುತಿಸಿದ ಮೇಲೆ ನನಗೆ ಡಾಕ್ಟರ್ ಪ್ರಭುದೇವ್ ಅವರು ಕಾರ್ಡಿಯಾಲಜಿಸ್ಟ್, ಈಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಇದ್ದವರು. ಅವರ ಕೃತಿಗಳನ್ನ, ಅವರ ಲೇಖನಗಳನ್ನ ನಾನು ಇಲ್ಲಿ ಅನುವಾದ ಮಾಡಿರುವಂಥದ್ದು. ಇನ್ನೂ ಕೆಲವು ಲೇಖನಗಳಿದೆ ಅವರಿಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಕೆಲವು ಮಾಹಿತಿಗಳು ಅವರ ಲೇಖನಗಳಲ್ಲಿದೆ. ಅದನ್ನ ನಾನು ಈಗ ಅನುವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇದನ್ನ ನೋಡಿ ಗುರುತಿಸಿದ ಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಅದರಲ್ಲೂ ಈ ಮಹಿಳಾ ಸಾಹಿತ್ಯ ಪರಿಷತ್ತಿನವರು ನನ್ನನ್ನ ಈ ಸಮ್ಮೇಳನದ ಸರ್ವ ಸಭಾಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳ್ಕೊಂಡಾಗ ನಾನು ತುಂಬ ಹೃದಯದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟೆ. ನಿನ್ನೆ ತಾನೇ ಆ ಒಂದು ಸಮಾರಂಭ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಲ್ಲಿ ಕುವೆಂಪು ಸಭಾಂಗಣದಲ್ಲಿ ನಡೀತು. ಇಡೀ ದಿವಸ 10:30ಯಿಂದ 5:30ವರೆಗೂ ವಿವಿಧ ಚಟುವಟಿಕೆಗಳು, ವಿವಿಧ ಪ್ರಮುಖ ವ್ಯಕ್ತಿಗಳಿಂದ ಉಪನ್ಯಾಸಗಳು, ಮತ್ತೆ ಈ ಕೆಲವರಿಗೆ ಸುಮಾರು ಒಂದು 30-40 ಜನಕ್ಕೆ ಅಲ್ಲಿ ಅವಾರ್ಡ್ಗಳನ್ನ ಕೊಟ್ಟು, ಎಲ್ಲಕ್ಕಿಂತ ಹೆಚ್ಚಾಗಿ ಕವಿಗೋಷ್ಠಿ ತುಂಬಾ ಚೆನ್ನಾಗಿ ನಡೀತು. ಆ ಕವಿಗೋಷ್ಠಿಯಲ್ಲೂ ಕೂಡ ನಾನು ಮುಗಿಸ್ಬೇಕಾಗಿ ಬಂತು, ಅಧ್ಯಕ್ಷತೆ ವಹಿಸಬೇಕಾಗಿ ಬಂತು. ಹಾಗಾಗಿ ನನ್ನ ಇಡೀ ದಿವಸ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೆ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡೋದಕ್ಕೆ ನನಗೆ ನಮ್ಮ ಯಜಮಾನ ಶ್ರೀನಿವಾಸ್ ಬಹದ್ದೂರ್ ಅವರು ತುಂಬಾ
ಎನ್ಕರೇಜ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ಲೋಪ ಇಲ್ಲ. ಇಷ್ಟೇ ಹೇಳಿ ನಿಮ್ಮ ಹೆಸರು ಹೇಳಿ ಮೇಡಮ್, ಹೆಸರು ಹೇಳಿ. ಸಾಕಷ್ಟು ಕೃತಿಗಳಿದೆ. ಎಲ್ಲರಿಗೂ ಆಂಗ್ಲ ಭಾಷೆ ಗೊತ್ತಿರೋದಿಲ್ಲ ಅಲ್ವಾ? ಸುಮಾರು ಜನಕ್ಕೆ ಕನ್ನಡ ಬೇಕು, ಕನ್ನಡದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತಹ ಭಾವನೆ ಇರುತ್ತೆ. ಎಲ್ಲರಿಗೂ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಇದನ್ನ ಕನ್ನಡಕ್ಕೆ ಅನುವಾದ ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದೀವಿ. ಬುಕ್ಸ್ ನಲ್ಲಿ ಏನೇನೋ ಸ್ಪೆಷಲ್ ಇದೆ. ಇದರ ತಾವು special ಇರೋದು ಬದುಕು ಒಮ್ಮೆ ಮಾತ್ರ ಅಂತ ಹೇಳಿ ಪುಸ್ತಕವನ್ನು ಬರೆದಿದ್ದೀರಾ, ಏನೇನು ವಿಶೇಷತೆಗಳು? ಅದರಲ್ಲಿ ನಾವು ಭಗವಂತ ನಮಗೆ ಕೊಟ್ಟಿರೋದು ಒಂದೇ ಒಂದು ಜೀವನ. ಅದನ್ನ ನಾವು ಉಪಯೋಗಿಸ್ಕೋಬೇಕು, ಸಾರ್ಥಕಪಡಿಸ್ಕೊಳ್ಬೇಕು, ಹಾಳು ಮಾಡ್ಕೊಳ್ಬಾರದು ಅದನ್ನ, ಅಲ್ವಾ? ಅದು ಹೇಗೆ ಸಾಧ್ಯ ಅಂತಂದ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಂಡು ಬಂದಾಗ ಮಾತ್ರ ಸಾಧ್ಯ. ಎಲ್ಲದಕ್ಕೂ ನಾವು ಡಾಕ್ಟರ್ ಹತ್ರನೇ ಹೋಗ್ಬೇಕು, ಅವರಿಂದನೇ ನಾವು ಔಷಧಿ ಪಡಿಬೇಕು ಅನ್ನೋದಲ್ಲ ಮುಖ್ಯ. ನಾವಾಗೆ ನಮ್ಮ ಚಟುವಟಿಕೆಗಳನ್ನ, ದಿನನಿತ್ಯದ ಚಟುವಟಿಕೆಗಳನ್ನ ನಾವು ಹೇಗೆ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಯಾವ ರೀತಿ ಚಟುವಟಿಕೆಗಳನ್ನ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಂಡು ಬರಬಹುದು. ಅದು ಊಟೋಪಚಾರದ ವಿಷಯ ಆಗಿರಬಹುದು, ಅಥವಾ ಒಂದು ವ್ಯಾಯಾಮದ ವಿಷಯ ಆಗಿರಬಹುದು, ಹಾಗೂ ಮಾನಸಿಕವಾದಂತಹ ಕೆಲವು ಸ್ಥೈರ್ಯಗಳು, ಅದನ್ನ ಹೇಗೆ ನಾವು ಬೆಳೆಸ್ಕೊಳ್ಬೇಕು, ಇವೆಲ್ಲ ಬಹಳ ಮುಖ್ಯವಾದಂತಹದ್ದು. ಈಗ ಆರೋಗ್ಯ ಅಂತಂದ್ರೆ ಬರೀ ರೋಗ ಇಲ್ಲದೆ ಇರೋದು ಅಥವಾ ರೋಗರಹಿತವಾದದ್ದು ಅಷ್ಟೇ ಅಲ್ಲ. ಅದು ಒಂದು ಸ್ವಾಸ್ಥ್ಯ. ಮನುಷ್ಯ ಜೀವನದಲ್ಲಿ ಅವನು ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸಮಾಜದ ಸ್ವಾಸ್ಥ್ಯ ಎಲ್ಲಕ್ಕೂ ಅನ್ವಯಿಸುವಂತಹ ಪದ ಈ ಆರೋಗ್ಯ ಅನ್ನೋದು. ಹೇಳ್ತಾರೆ ನೋಡಿ, ವೆನ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರಲ್ವಾ? ಹಾಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಅದು ಮೀರಿ ಹೋದಾಗ ವಿಧಿ ಇಲ್ಲ, ನಾವು ಡಾಕ್ಟರ್ ಬಳಿ ಹೋಗ್ಲೇಬೇಕಾಗಿ ಬರುತ್ತೆ. ಆ ಒಂದು ವಿಷಯಗಳನ್ನ ನಮ್ಮ ಈ ಕೆಲವು ಲೇಖನಗಳಲ್ಲಿ ನಾವು ಚೆನ್ನಾಗಿ ಉಲ್ಲೇಖ ಮಾಡಿದ್ದೇವೆ. ಪ್ರಾರಂಭದಿಂದ ಆ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಆ ಮಕ್ಕಳಿಗೆ ಯಾವ ರೀತಿ ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು. ನಮ್ಮ ಆರೋಗ್ಯ ಈಗ ಸಾಮಾನ್ಯವಾಗಿ ಏನಾಗುತ್ತೆ, 50 ವರ್ಷ ಆಗ್ತಾ ಇದ್ದ ಹಾಗೇನೆ ಎಲ್ಲರಿಗೂ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಬರುತ್ತೆ. ಈಗ ಯಾರೇ ಮಾತಾಡಕ್ ಶುರು ಮಾಡೋದನ್ನು ಫಸ್ಟ್ BP ಇದೆಯಾ, ನಿಮ್ಗೆ ಶುಗರ್ ಇದೆಯಾ, ನಿಮ್ ಥೈರಾಯ್ಡ್ ಇದೆಯಾ, ಇದೇ ನಾವು ಮಾತಾಡೋದು ಅಲ್ವಾ? ಅದರಿಂದ ಏನಾಗುತ್ತೆ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೂ ಕೂಡ ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ. ಹಾಗಾಗಿ ನಾವು ಈ ಲೇಖನಗಳನ್ನೇ ಆರಿಸ್ಕೊಂಡು, ಈಗ ಹೃದಯಾಘಾತ ಅಂತಾರೆ, ಹೃದಯ ಸ್ತಂಭನ ಅಂತ ಹೇಳ್ತಾರೆ, ಅವೆರಡಕ್ಕೂ ಏನು ವ್ಯತ್ಯಾಸ ಎಷ್ಟೋ ಜನ ಗೊತ್ತಿರಲ್ಲ, ಹೇಗಾಗತ್ತೆ. ಸೊ ಇಂಥದ್ದ ಕೆಲವು ವಿಷಯಗಳನ್ನ ನಮ್ಮ ಈ ಲೇಖನಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಸರಳವಾದ ಕನ್ನಡ ಭಾಷೆಯನ್ನು ಉಪಯೋಗಿಸಿ ನಾವು ಅನುವಾದ ಮಾಡಿದ್ದೇವೆ. ಅದೇ ನಮ್ಮ ಉದ್ದೇಶ. ಸಮ್ಮೇಳನದಲ್ಲಿ ಉಪನ್ಯಾಸಕ್ಕೆ ಯಾವ್ಯಾವ ವಿಷಯಗಳು ಗೀತೆಗಳನ್ನ ಅಲ್ಲಿ ವಾಚಿಸಿದ್ರು? ಅದರಲ್ಲಿ ಮುಖ್ಯವಾಗಿ ನಾವು ಅವ್ರನ್ನ ಕೇಳಿದ್ವಿ, ಏನು ಎಲ್ಲಾರನ್ನು ಬರೀ ಸಂಸಾರದ ಬಗ್ಗೆ, ಹೆಣ್ಣಿನ ಬಗ್ಗೆ, ತಾಯಿ ಬಗ್ಗೆನೆ ಬರ್ದಿದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು ಮಹಿಳಾ ಗೋಷ್ಠಿ ಅಲ್ವಾ, ಅದಕ್ಕೋಸ್ಕರ ಅಂತ. ಆದ್ರೆ ಅಷ್ಟೇ ಅಲ್ಲ, ಕೆಲವರು ತಮ್ಮ ಒಂದು ಮಕ್ಕಳ ಬಗ್ಗೆ ಮತ್ತೆ ಇನ್ನೊಂದು ಮಸಣದ ಬಗ್ಗೆ ಕೂಡ ಕೆಲವರು ಕವಿತೆಗಳನ್ನ ಬರೆದಿದ್ದಾರೆ. ಸೊ ಮಸಣ ಗೊತ್ತ, ಅಲ್ಲಿ ಸ್ಮಶಾನದವರೆಗೂ ಕೆಲವು ವಿಷಯಗಳನ್ನ ತೆಗೆದುಕೊಂಡು ಅದರ ಬಗ್ಗೆ, ತಂದೆ ತಾಯಿಯ ಬಗ್ಗೆ, ಮಕ್ಕಳ ಕರ್ತವ್ಯದ ಬಗ್ಗೆ, ಅದರಲ್ಲೂ ವಯಸ್ಸಾದಂತಹ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಮಕ್ಕಳಲ್ಲಿ ಹೇಗಿರಬೇಕು, ಇವೆಲ್ಲದರನ್ನು ಕೂಡ ಅವರು ವಸ್ತುವನ್ನಾಗಿ ಇಟ್ಕೊಂಡು ಅವ್ರ ಕವಿತೆಗಳನ್ನ ಬರೆದಿದ್ರು. ತುಂಬಾ ಚೆನ್ನಾಗಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಈ ಕವಿತೆ ಒಂದು ಒಳ್ಳೆಯ ಸಾಧನವಾಗಿ ಇತ್ತು ಅಲ್ಲಿ. ನಾನು ಮೊದಲಾಗಿ ನನ್ನ ಪರಿಚಯವನ್ನು ಸೂಕ್ಷ್ಮವಾಗಿ ತಿಳಿಸ್ತೀನಿ. ನಾನು ಮೈಸೂರು ಮಹಾರಾಜರ ಸಂಸ್ಥಾನಕ್ಕೆ ಸೇರಿದವನು, ರಾಜಮನೆತನದವನು. ನನ್ನ ಹೆಸರು ಶ್ರೀನಿವಾಸ್ ಬಹದ್ದೂರ್ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಬಹದ್ದೂರ್ ಅಂತ ಯಾಕೆ ಅಂತ. ರಾಜವಂಶಕ್ಕೆ ಸೇರಿದವ್ರಿಗೆ ಮಾತ್ರ ಬಹದ್ದೂರ್ ಅಂತ ಒಂದು ಟೈಟಲ್ ಕೊಟ್ಟಿದ್ರು. ನನ್ನ ಮೂಲ ಹೆಸರು ಶ್ರೀನಿವಾಸ್. ನಾನು ಮಾನಸ ಗಂಗೋತ್ರಿಯಲ್ಲಿ MSc ಜಿಯಾಲಜಿ ಅಧ್ಯಯನ ಮಾಡ್ತಿರುವಾಗ ನಾನು ನನ್ನ ಶ್ರೀಮತಿ ಭ್ರಮರಾ ಬಹದ್ದೂರ್ ಅವರು ಅವಾಗ ಪರಿಚಯ ಆಯಿತು. ಮೊದಲಿಂದ ನಾವು ರಿಲೇಷನ್ಶಿಪ್ ಇದ್ರೂ ಸಹ
ಅಷ್ಟು ಹೆಚ್ಚಾಗಿ ಪರಿಚಯ ಇರಲಿಲ್ಲ, ಅಲ್ಪ ಸ್ವಲ್ಪ ಪರಿಚಯ ಇತ್ತು. ಆದರೆ ನಾವು ಒಟ್ಟಿಗೆ ಓದಿದ್ವಿ. 1970ರಲ್ಲಿ ನಮ್ಗೆ MSc ಅವ್ರು ಮುಗಿಸ್ಕೊಂಡು ಆಚೆ ಬಂದರು. ಒಂದು 5 ವರ್ಷಗಳ ಕಾಲ ನಂತರ ನಾವು 1975ರಲ್ಲಿ ನಾವು ಮದುವೆ ಆದ್ವಿ. ನಾನು 70ನೇ ಇಸ್ವಿಯಲ್ಲಿ MSc ಮುಗಿಸಿದ ತಕ್ಷಣ ನಾನು ಬೆಂಗಳೂರಿಗೆ ಬಂದು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. 36 ವರ್ಷಗಳ ಕಾಲ ಇದೇ ಸೇಮ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿರ್ವಹಿಸಿ ಜಾಯಿಂಟ್ ಡೈರೆಕ್ಟ್ ಆಗಿ ರಿಟೈರ್ಡ್ ಆದೆ. ನಂತರ 10 ವರ್ಷಗಳ ಕಾಲ ಪ್ರೈವೇಟ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಿ ವಿಶ್ರಾಂತಿ ತಗೋತಾ ಇದ್ದೀನಿ. ನನಗೆ ಮೊದಲಿಂದ ಕ್ರೀಡೆ ಅನ್ನೋದು ಬಹಳ ಆತ್ಮೀಯವಾಗಿತ್ತು. ಚಿಕ್ಕಂದಿನಿಂದ ನಾವು ಸಾಕಷ್ಟು, ನಿಮಗೆ ಗೊತ್ತಿರ್ಬೋದು, ಅವಾಗ ಸ್ಟ್ರೀಟ್ ಗೇಮ್ಸ್ ಬಹಳ ಜಾಸ್ತಿ ಇತ್ತು. ನಂತರದಲ್ಲಿ ಹಾಗೆಯೇ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಬಂದಾಗ ನಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನಾವು ಸ್ಟೇಡಿಯಂ ಗೇಮ್ಗೆ ಎಂಟ್ರ್ ಆದಾಗ ನಾನು ಟೆನ್ನಿಸ್ನಲ್ಲಿ ಮೈಸೂರು ಟೆನ್ನಿಸ್ ಕ್ಲಬ್ ಸೈಡ್, ನಂತರ ಬೆಂಗಳೂರು ಬಂದು ಕೆಲವು ಟೆನ್ನಿಸ್ ಕ್ಲಬ್ಗಳಾದ KSLT ಇರ್ಬೋದು, ಮಲ್ಲೇಶ್ವರಂ ಕ್ಲಬ್ ಇರ್ಬೋದು, ಸೆಂಚುರಿ ಕ್ಲಬ್ ಇರ್ಬೋದು, ಎಲ್ಲ ಟೆನ್ನಿಸನ್ನು ಆಡಿ ಭಾಳ ಸಂತೋಷಪಟ್ಟು ನನ್ನ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದೆ. ನಂತರ ನಾನು ಗಾಲ್ಫ್ ಪ್ರಾರಂಭ ಮಾಡಿ ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್, ಅದು ಇನ್ನೂ ಅನೇಕ ಗಾಲ್ಫ್ ಕ್ಲಬ್ಗಳಲ್ಲಿ ನಾನು ಸುಮಾರು 8 ವರ್ಷದಿಂದ ಗಾಲ್ಫ್ ಆಡ್ಕೊಂಡಿದ್ದೀನಿ. ಬಹಳ ನಾನು ಟ್ರೋಫಿಗಳು ತೊಗೊಂಡಿದ್ದೀನಿ, ಟೂರ್ನಮೆಂಟ್ ಗೆದ್ದಿದ್ದೀನಿ. ಸುಮಾರು 24 ಟೂರ್ನಮೆಂಟ್ ನಾನು ಗೆದ್ದಿದ್ದೀನಿ. ಈ ನಿನ್ನೆ ಸಹ ನಮ್ಮ ರಾಜ್ಯಪಾಲರು ನನಗೆ ಗವರ್ನರ್ಸ್ ಕಪ್ ನನಗೆ ಮಾಡಿದ್ರು. ನಾನು ಅದರಿಂದ ಬಹಳ ಸಂತೋಷ ಪಟ್ಟಿದ್ದೀನಿ. That is the prestigious award in Bangalore Golf Club. The first man of the state is giving a award ಅಂತಂದರೆ this is Bangalore Governors Cup. ನಂತರದಲ್ಲಿ ಬಂದರೆ ಇದ್ರ ಜೊತೆಗೆ ನಾನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತೀನಿ, ಸ್ವಿಮ್ಮಿಂಗ್ ಹೋಗ್ತೀನಿ, ಬಿಲಿಯಾರ್ಡ್ಸ್ ಆಡ್ತೀನಿ. ಇದಿಷ್ಟು ನಾನು ಹವ್ಯಾಸ ಇರ್ತದೆ. ಈಗಲೂ ಅಷ್ಟೇ, ಇದಕ್ಕೆ 2 ದಿನ ಜಿಮ್ಗೆ ಹೋಗ್ತೀನಿ, 2 ದಿನ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಇನ್ನು 2 ದಿನ ನಾನು ಗಾಲ್ಫ್ ಆಡ್ತೀನಿ. ಇದ್ರ ಜೊತೆಗೆ ಇದು ಕಂಟಿನ್ಯೂಸ್ ಆಗಿ ಈ ಥರ ಎಲ್ಲ ನನ್ನ ಹೆಲ್ತ್ ಎಲ್ಲ ಇದು. ನನಗೆ 78 ವರ್ಷ, ನಮ್ಮ ಶ್ರೀಮತಿಯವರಿಗೆ 71 ವರ್ಷ. ಇದುವರೆಗೂ ನನಗೆ BP ಅಂದರೆ ಏನು ಗೊತ್ತಿಲ್ಲ. ನನಗೆ ಆಗಲಿ ನನ್ನ ಶ್ರೀಮತಿಯವರಿಗೆ ಆಗಲಿ BP ಅನ್ನೋದು ಗೊತ್ತಿಲ್ಲ. ಇದುವರೆಗೂ ಒಂದು ಮಾತಾಡ್ತೀನಿ. ಶುಗರ್ ಪ್ರಾಬ್ಲಮ್, ಡಯಾಬಿಟಿಕ್ ಅನ್ನೋದು ಗೊತ್ತಿಲ್ಲ. ನಾವು ಇದುವರೆಗೂ ಒಂದು ಮಾತ್ರೆ ತಗೊಂಡಿಲ್ಲ. ನಾವು ಮಾತ್ರೆ ಏನಾದ್ರು ತೊಗೊಂಡಿತ್ತು ಅಂತಂದರೆ ಆಟ ಆಡಿ ಓವರ್ ಸ್ಟ್ರೈನ್ ಆದಾಗ ಮಸಲ್ ರಿಲ್ಯಾಕ್ಸ್ ಮಾತ್ರ ನಾವು ಆಗಾಗ ಒಂದೊಂದ್ಸರಿ ನಾವು ಟ್ಯಾಬ್ಲೆಟ್ ತಗೋತೀವಿ. ಅದಲ್ಲದೆ ನಮ್ಮದು ಆರೋಗ್ಯ ದೇವರ ಕೃಪೆಯಿಂದ ನಮಗೆ ಚೆನ್ನಾಗಿದೆ. ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಹಿತ್ಯ ವಿಚಾರಕ್ಕೆ ಬಂದಾಗ ಈಗ ನಮ್ಮ ಹೋದ ವರ್ಷ 2025ರಲ್ಲಿ ನಮ್ಮ ಸಂಬಂಧಿಕರಾದ ಒಂದು MGR ಅವರು ವೈದ್ಯವಾರ್ತಾ ಪ್ರಕಾಶನ ಅಂದ್ಬಿಟ್ಟು ಮೈಸೂರಲ್ಲಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಎಜುಕೇಷನ್ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲ ನೋಡಿ, ಅವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಯಾಕೆ ನೀವೇನಾದ್ರು ಒಂದು ಕೊಡುಗೆಯನ್ನು ಕೊಡಬಾರ್ದು ಅಂತ ನಮಗೆ ಸಜೆಸ್ಟ್ ಮಾಡಿದ್ರು. ಅವರು ಚುಟುಕು ಸಾಹಿತ್ಯದಲ್ಲಿ ಪರಿಣಿತರು. ಇದು ಅವ್ರಿಗೆ ರೆಗ್ಯುಲರ್ ಆಗಿ ಅರಸು ಪತ್ರಿಕೆಯ ಒಂದು ಪ್ರಕಟಣೆ ಮಾಡ್ತಾರೆ. ಮತ್ತು ವೈದ್ಯ ವಾರ್ತಾ ಪತ್ರಿಕೆ ಅನ್ನೋದು ಪ್ರತಿ ತಿಂಗಳು ಅವರು ಪ್ರಕಟಣೆ ಮಾಡ್ತಾರೆ. ಕೌಸ್ತುಭ ಅನ್ನೋ ಪೇಪರ್ನು ಸಹ ಅವರು ಪ್ರಕಟಣೆ ಮಾಡ್ತಾರೆ. ಈ ಥರ 3 ಪತ್ರಿಕೆಗಳನ್ನ ಅವರು ಪ್ರಕಟಣೆ ಮಾಡ್ತಾ ಬರ್ತಿದ್ದಾರೆ. ಅವರು ನಮಗೆ ಸಜೆಸ್ಟ್ ಮಾಡಿದ್ರು, ಯಾಕೆ ನೀವು ಇದನ್ನು ಕೊಡುಗೆ ಕೊಡಬಾರ್ದು, ಯಾವುದಾದ್ರು ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟ್ರ್ ಆಗಿ ಅದರಲ್ಲೂ ಚುಟುಕು ಸಾಹಿತ್ಯ ಕ್ಷೇತ್ರಕ್ಕೆ ಯಾಕೆ ನೀವು ಬರಬಾರ್ದು, ತೊಡಗಿಸ್ಕೊಳ್ಬಾರ್ದು ಅಂತ ಹೇಳಿದಾಗ ನಾವು ಅದನ್ನು ಚುಟುಕು ಸಾಹಿತ್ಯವನ್ನು ತಗೊಂಡ್ವಿ. ಆದರೆ ನಮಗೆ ಅಷ್ಟು ಮನಪೂರ್ವಕವಾಗಿ ಅದನ್ನು ಮಾಡ್ಬೋದು, ಮುಂದುವರ್ಸ್ಕೊಂಡು ಹೋಗ್ಬೋದು ಅಷ್ಟಿಲ್ಲ. ನಂತರದಲ್ಲಿ ಏನಿಸ್ತು, ಯಾಕೆ ನಾವು ಅನುವಾದ ಯಾಕೆ ಬರಬಾರ್ದು ಅಂದ್ಬಿಟ್ಟು ಅನುವಾದ ಕ್ಷೇತ್ರಕ್ಕೆ ಯಾಕೆ ಎಂಟ್ರಾಗಬೇಕು, ಯಾಕೆ ಆಗಬಾರ್ದು ಅನ್ನೋದು ನಮಗೆ ಅನಿಸಿತು. ಆಗ ಏನು ಮಾಡಿದ್ವಿ, ಹೀಗೆ ಜರ್ನಲ್ಗಳು ಓದ್ತಾ ಇದ್ವಿ. ಮೆಡಿಕಲ್ ಜರ್ನಲ್ ಆಫ್ ಇಂಗ್ಲೆಂಡ್ ಅನ್ನೋ ಒಂದು ಜರ್ನಲ್ ಓದಿದಾಗ ಅದರಲ್ಲಿ ಏನು ಸೂಚಿಸಿತು ಅಂದರೆ 70 ವರ್ಷ ಆದಮೇಲೆ ಮನುಷ್ಯನಿಗೆ 2 ಬ್ರೈನ್ ಬಹಳ ಚುರುಕಾಗಿ ಕೆಲಸ ಮಾಡುತ್ತೆ. ಆಮೇಲೆ ಡಿಸಿಷನ್ ಬಹಳ ಚೆನ್ನಾಗಿ ತಗೊಳ್ಳೋದಕ್ಕೆ ನಿಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಅನ್ನೋ ಒಂದು ಆರ್ಟಿಕಲ್ ಇತ್ತು. ಆಗ ಅನ್ನಿಸ್ತು, ಹೌದು ಇದು ನಿಜ ಇರ್ಬೋದು ಅಂದ್ಬಿಟ್ಟು ಆಗ ಇಬ್ಬರಿಗೂ ಅನುವಾದ ಕ್ಷೇತ್ರಕ್ಕೆ ನಾವು ಎಂಟ್ರಾಗೋಣ, ಅಲ್ಪ ಸ್ವಲ್ಪ ಶುರು ಮಾಡೋಣ ಅನ್ನಿಸ್ತು. ಇದು ಆಗ ಅನಿಸಿದಾಗ ನಂತರದಲ್ಲಿ ನನಗೆ ಡಾಕ್ಟರ್ ಪ್ರಭುದೇವ್, ನಿಮಗೆಲ್ಲ ಗೊತ್ತಿರಬೇಕು, ಜಯದೇವ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಟ್ಗೆ ಅವರು ಡೈರೆಕ್ಟರ್ ಆಗಿದ್ದರು. ನಂತರ ಬ್ಯಾಂಗ್ಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ಕೃತಿಗಳನ್ನೆಲ್ಲ ನನಗೆ ಕಳಿಸ್ತಾ ಇದ್ರು. ನಾನು ಅವರು ಆಪ್ತ ಸ್ನೇಹಿತರು. ಅವರು ಬರೆದಿರೋ ಕೃತಿಗಳನ್ನೆಲ್ಲ ನನಗೆ ಕಳಿಸ್ತಿದ್ರು, ಆರ್ಟಿಕಲ್ಸ್ ಕಳಿಸ್ತಾ ಇದ್ರು. ನಾನು ಅದೆಲ್ಲ ಓದಿ ನಾನು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆಗ ನನಗೆ ಅನ್ನಿಸುತ್ತೆ, ಹೌದು ನಾವು ಹೇಗಿದ್ರು ಅನುವಾದ ಕ್ಷೇತ್ರದಲ್ಲಿ ಎಂಟ್ರಾಗಬೇಕು ಅಂತಿದ್ದೀವಿ, ಇದೆಲ್ಲ ಒಳ್ಳೆ ಇಂಗ್ಲೀಷ್
ಆ ಆರ್ಟಿಕಲ್ಸ್ ಅದು ಹೆಲ್ತ್ ಬೇಸ್ಡ್ ಆರ್ಟಿಕಲ್. ಆರೋಗ್ಯ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ, ಚೆನ್ನಾಗಿ ಮುಂದುವರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಆರ್ಟಿಕಲ್ಸ್. ಇದು ನಾವು ಕಾಮನ್ ಮ್ಯಾನ್ಗೆ, ಇದು ಜನಸಾಮಾನ್ಯರಿಗೆ ತಿಳಿಸ್ಬೋದು, ಚೆನ್ನಾಗಿ ತಿಳಿಸ್ಬೋದು, ಅರ್ಥ ಆಗೋಗೆ ತಿಳಿಸ್ಬೋದು ಅಂತ ಅಂದ್ಕೊಂಡು ನಾವು ಆರ್ಟಿಕಲ್ಸ್ನ ಇಬ್ಬರು ಓದಿದ್ವಿ. ಆಗ ನಮಗೆ ಚೆನ್ನಾಗಿ ಅರ್ಥ ಆಯಿತು. ಆದರೆ ಅದನ್ನು ಅನುವಾದ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ಶ್ರೀಮತಿಯವರು ಪ್ರೊಫೆಸರ್ ಆಗಿದ್ದರಿಂದ, ಅವರು ಎಜುಕೇಷನ್ ಕ್ಷೇತ್ರದಲ್ಲೇ ಇದ್ದಿದ್ದರಿಂದ ಅನುವಾದ ಅವರಿಗೆ ಬಹಳ ಈಸಿಯಾಗಿ ಆಯಿತು. ಸುಮಾರು 70-80% ಅವ್ರದ್ದೇ ಕೊಡುಗೆ. ನಂದು ಕೇವಲ ಒಂದು 10-20%, ನಾನು 20% ನಾನು ಇದ್ದೆ. ಹೀಗಾಗಿ ನಾವು ಈ ಬದುಕುವ ಒಮ್ಮೆ ಮಾತ್ರ ಅನ್ನೋದನ್ನು ನಾವು ಟೈಟಲ್ ಇದಾಗಿ ಸುಮಾರು 31 ಆರ್ಟಿಕಲ್ಸ್ನ ನಾವು ಟ್ರಾನ್ಸ್ಲೇಟ್ ಮಾಡಿದ್ವಿ. ಅದು ಮೈಸೂರಿನಲ್ಲಿ ಹೇಳಿದ್ನಲ್ಲ ನಾನು, ಪ್ರಕಾಶನದವರು, ವೈದ್ಯ ವಾರ್ತಾ ಪ್ರಕಾಶನದವರು ಇದನ್ನು ಪ್ರಕಟಣೆ ಮಾಡೋದಕ್ಕೆ ಒಪ್ಕೊಂಡ್ರು, ಪ್ರಕಟಣೆ ಮಾಡಿದ್ರು. ಹೀಗೆ ಸುಮಾರು 1,000 ಪ್ರತಿಯನ್ನು ನಾವು ಪ್ರಕಟಣೆ ಮಾಡಿ ಪ್ರಿಂಟ್ ಮಾಡಿಸಿ ಈಗಾಗಲೇ ಇದು ಬಹಳ ಕ್ಷೇತ್ರಗಳಿಗೆ ಹೋಗಿದೆ. ಅದು ಈ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಹೆಲ್ತ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಕಾಲೇಜ್ ಇರ್ಬೋದು, ಈ ರೀತಿ. ಇದರ ಇನ್ನೊಂದು ಮಹತ್ವವಾದ ವಿಷಯ ಏನಂದ್ರೆ, ಇದನ್ನು ಸೇಲ್ ಮಾಡೋದಕ್ಕೆ ಇಟ್ಟಿಲ್ಲ. ಇದರ ಬೆಲೆ 200 ರೂಪಾಯಿ. ಇದು ನಾವು ಏನಂದ್ರೆ ಪುಸ್ತಕ ತಾಂಬೂಲ ಅಂತ ಕೊಡ್ತೀವಿ. ನಮ್ಮ ವೈದ್ಯ ವಾರ್ತಾ ಪ್ರಕಾಶನದವರು ಸಹ ಅವರು ಹಣ ಸಿಗೋದಿಲ್ಲ, ಅವ್ರಿಗೆ ರೈಟ್ಸ್ ಯಾವ ಥರದಲ್ಲೂ ಇಲ್ಲ. ಏನಿದ್ರು ಪುಸ್ತಕ ತಾಂಬೂಲ ಫ್ರೀಯಾಗಿ ಎಲ್ಲರಿಗೂ ಹಂಚಿಕೆ ಮಾಡಿದ್ದೀವಿ. ನಾವು ಈಗಾಗಲೇ 500 ಪುಸ್ತಕ ನಾವು ಸಾಮಗ್ರಿ ಇಟ್ಟಿದ್ದೀವಿ. ಇನ್ನೊಂದು 200 ಪುಸ್ತಕ ಕೆಲವು ಇನ್ಸ್ಟಿಟ್ಯೂಷನ್ಗಳಿಗೆ ಲೈಬ್ರರಿಗೆ ಕೊಟ್ಟಿದ್ದೀವಿ. ಇನ್ನೂ